ಓಂ ಶಾಂತಿ. ಮುರಳಿಯ ದಿನಾಂಕ 7/9/2025. ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 31/12/2006. ತಂದೆ ತಿಳಿಸುತ್ತಾರೆ, ದೃಢತೆ ಮತ್ತು ಪರಿವರ್ತನೆಯ ಶಕ್ತಿಯಿಂದ ಕಾರಣ ಮತ್ತು ಸಮಸ್ಯೆ ಎಂಬ ಶಬ್ದಕ್ಕೆ ವಿದಾಯಿ ಕೊಟ್ಟು ಬೀಳ್ಕೊಡುಗೆ ಕೊಟ್ಟು ನಿವಾರಣೆ ಮತ್ತು ಸಮಾಧಾನ ಸ್ವರೂಪರಾಗಿರಿ. ಇಂದು ನವಯುಗ ರಚಯಿತ ಬಾಪ್ದಾದ ತನ್ನ 4 ಕಡೆಯ ಮಕ್ಕಳಿಗೆ ನವವರ್ಷ ಮತ್ತು ನವಯುಗ ಎರಡರ ಶುಭಾಶಯ ಕೊಡಲು ಬಂದಿದ್ದಾರೆ. 4 ಕಡೆಯ ಮಕ್ಕಳು ಸಹ ಶುಭಾಶಯ ಕೊಡಲು ತಲುಪಿದ್ದೀರಾ. ಏನು ಕೇವಲ ಹೊಸ ವರ್ಷದ ಶುಭಾಶಯ ಕೊಡಲು ಬಂದಿದ್ದೀರಾ ಅಥವಾ ನವಯುಗದ ಶುಭಾಶಯಗಳನ್ನು ಕೊಡಲು ಬಂದಿದ್ದೀರಾ? ಹೇಗೆ ವರ್ಷದ ಖುಷಿ ಆಗತ್ತೆ ಮತ್ತು ಖುಷಿಯನ್ನು ಹಂಚಿಕೊಳ್ತೀರಾ ಅಂದಾಗ ತಾವು ಬ್ರಾಹ್ಮಣ ಆತ್ಮರಿಗೆ ನವಯುಗದ ನೆನಪು ಸಹ ಅಷ್ಟಿದೆಯಾ? ನವಯುಗ ನಯನಗಳ ಮುಂದೆ ಬಂದಿದೆಯಾ? ಹೇಗೆ ಹೊಸ ವರ್ಷಕ್ಕೋಸ್ಕರ ಮನಸ್ಸಿನಲ್ಲಿ ಬರ್ತಾ ಇದೆ, ಬಂದು ಬಿಡುತ್ತು ಹೊಸ ವರ್ಷ ಎಂದು, ಹಾಗೆಯೇ ತಮ್ಮ ನವಯುಗಕ್ಕೋಸ್ಕರ ಅಷ್ಟು ಅನುಭವ ಮಾಡ್ತೀರಾ, ಬಂದ್ಬಿಡ್ತು ಹೊಸ ಯುಗ ಎಂದು? ಆ ಹೊಸ ಯುಗದ ಸ್ಮೃತಿ ಅಷ್ಟು ಸಮೀಪ ಬಂದಿದೆಯಾ? ಶರೀರ ರೂಪಿ ತನ್ನ ಹೊಸ ಹೊಳೆಯುವ ಡ್ರೆಸ್ಸು, ಸತ್ಯಯುಗದ ಹೊಸ ಶರೀರವೆಂಬ ಚಮಕಿಲಿ ಡ್ರೆಸ್ಸು ತಮ್ಮ ಕಣ್ಮುಂದೆ ಬರ್ತಾ ಇದೆಯಾ? ಆ ದೃಶ್ಯಗಳೆಲ್ಲ ಎದುರುಗಡೆ ಬರ್ತಾ ಇದೆಯಾ? ಬಾಬ್ದಾದರವರು ಡಬಲ್ ಶುಭಾಶಯಗಳನ್ನು ಕೊಡುತ್ತಾರೆ. ಮಕ್ಕಳ ಮನಸ್ಸಿನಲ್ಲಿ ನಯನಗಳಲ್ಲಿ ನವಯುಗದ ದೃಶ್ಯಗಳು ಎಮರ್ಜ್ ಆಗಿವೆ. ಎಷ್ಟು ತಮ್ಮ ನವಯುಗದಲ್ಲಿ ತನು ಮನ ಧನ ಜನ ಶ್ರೇಷ್ಠವಾಗಿರುತ್ತೆ. ಸರ್ವ ಪ್ರಾಪ್ತಿಗಳ ಭಂಡಾರವಿರುತ್ತದೆ. ಖುಷಿ ಇದೆ. ಇವತ್ತು ಹಳೆಯ ಪ್ರಪಂಚದಲ್ಲಿದ್ದೇವೆ ಮತ್ತು ಈಗೀಗ ತಮ್ಮ ರಾಜ್ಯದಲ್ಲಿರುತ್ತೇವೆ. ನೆನಪಿದೆಯಾ ತಮ್ಮ ರಾಜ್ಯ? ಹೇಗೆ ಇವತ್ತು ಡಬಲ್ ಕಾರ್ಯಕ್ಕಾಗಿ ಬಂದಿದ್ದೀರಾ? ಹಳೆಯದಕ್ಕೆ ವಿದಾಯಿ ಕೊಡಲು, ಹೊಸ ವರ್ಷಕ್ಕೆ ಬದಾಯಿ ಕೊಡಲು ಬಂದಿದ್ದೀರಾ ಅಂದಾಗ ಕೇವಲ ಹಳೆಯ ವರ್ಷಕ್ಕೆ ವಿದಾಯಿ ಕೊಡಲು ಬಂದಿದ್ದೀರೋ ಅಥವಾ ಹಳೆಯ ಪ್ರಪಂಚದ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ಹಳೆಯ ನಡೆ ನುಡಿ ಅದಕ್ಕೂ ಸಹ ವಿದಾಯಿ ಕೊಡಲು ಬಂದಿದ್ದೀರಾ? ಹಳೆಯ ವರ್ಷಕ್ಕೆ ವಿದಾಯಿ ಕೊಡುವುದಂತೂ ಸಹಜ, ಆದರೆ ಹಳೆಯ ಸಂಸ್ಕಾರಗಳಿಗೆ ವಿದಾಯಿ ಕೊಡುವುದೂ ಸಹ ಅಷ್ಟು ಸಹಜ ಅನಿಸುತ್ತಾ? ಏನು ತಿಳ್ಕೊಂಡಿದ್ದೀರಾ? ಮಾಯೆಗೂ ಸಹ ವಿದಾಯಿ ಕೊಡಲು ಬಂದಿದ್ದೀರಾ ಅಥವಾ ವರ್ಷಕ್ಕೆ ವಿದಾಯಿ ಕೊಡಲಿಕ್ಕೆ ಬಂದಿದ್ದೀರಾ? ವಿದಾಯಿ ಕೊಡಬೇಕಲ್ವಾ? ಅಥವಾ ಮಾಯೆಯ ಜೊತೆ ಸ್ವಲ್ಪ ಪ್ರೀತಿ ಇದೆಯಾ? ಸ್ವಲ್ಪ ಸ್ವಲ್ಪ ಪ್ರೀತಿ ಇಟ್ಕೊಳಕ್ ಬಯಸ್ತೀರಾ? ಬಾಬ್ದಾದ ಇಂದು 4 ಕಡೆಯ ಮಕ್ಕಳಿಂದ ಹಳೆಯ ಸಂಸ್ಕಾರ ಸ್ವಭಾವಗಳಿಗೆ ವಿದಾಯಿ ಕೊಡಿಸಲು ಬಯಸುತ್ತಾರೆ. ಕೊಡಲಾಗತ್ತಾ? ವಿದಾಯಿ ಕೊಡಬಹುದಾ? ಸಾಹಸ ಇದೆಯಾ? ಯೋಚಿಸ್ತೀರಾ? ವಿದಾಯಿ ಕೊಡ್ಲಿಕ್ಕೆ ಬಯಸ್ತೀವಿ, ಆದರೆ ಮತ್ತೆಯೂ ಸಹ ಮಾಯೆ ಬಂದು ಬಿಡುತ್ತೆ ಎಂದು. ಇವತ್ತಿನ ದಿನ ದೃಢ ಸಂಕಲ್ಪದ ಶಕ್ತಿಯಿಂದ ಹಳೆಯ ಸಂಸ್ಕಾರಗಳಿಗೆ ವಿದಾಯಿ ಕೊಟ್ಟು ಹೊಸ ಯುಗದ ಸಂಸ್ಕಾರ, ಹೊಸ ಜೀವನಕ್ಕೆ ಬದಾಯಿ ಕೊಡುವ ಸಾಹಸ ಇದೆಯಾ? ಹಳೆಯದಕ್ಕೆಲ್ಲ ಬೀಳ್ಕೊಡುಗೆ ಕೊಟ್ಟು ಹೊಸದಕ್ಕೆ ಆಹ್ವಾನ ಮಾಡಬೇಕು, ಶುಭಾಶಯಗಳನ್ನು ಹೇಳಬೇಕು. ಇದೆಯ ಸಾಹಸ? ಯಾರು ತಿಳ್ಕೊಂಡಿದ್ದೀರಾ ಸಾಧ್ಯ ಆಗತ್ತೆ, ಮಾಡ್ತೀವಿ, ಆಗಲೇಬೇಕು, ಇದೆಯ ಸಾಹಸ? ಯಾರು ತಿಳ್ಕೊಂಡಿದ್ದೀರಾ ಸಾಹಸ ಇದೆ ಅಂತ ಅವರು ಕೈ ಮೇಲ್ ಮಾಡಿ. ಇದೆಯ ಸಾಹಸ? ಒಳ್ಳೆಯದು. ಯಾರು ಕೈ ಎತ್ತಿಲ್ಲ ಅವ್ರು ಯೋಚಿಸ್ತಿದ್ದೀರಾ? ಡಬಲ್ ಫಾರ್ನರ್ಸು ಕೈ ಎತ್ತಿದ್ರಿ. ಯಾರಲ್ಲಿ ಸಾಹಸ ಇದೆ ಅವ್ರ ಕೈ ಎತ್ತಿ. ಎಲ್ಲರೂ ಅಲ್ಲ. ಒಳ್ಳೆಯದು. ಡಬಲ್ ಫಾರ್ನರ್ಸ್ ಅಂತೂ ಬುದ್ಧಿವಂತರಿದ್ದೀರಾ. ಡಬಲ್ ನಶೆ ಇದೆ. ಅದಕ್ಕೋಸ್ಕರ ನೋಡಬೇಕು. ಬಾಬ್ದಾದ ಪ್ರತಿ ತಿಂಗಳು ಫಲಿತಾಂಶವನ್ನು ನೋಡುತ್ತಾರೆ. ಬಾಬ್ದಾದರವರಿಗೆ ಖುಷಿ ಇದೆ. ಸಾಹಸವಂತ ಮಕ್ಕಳಿದ್ದೀರಾ. ಚತುರತೆಯಿಂದ ಉತ್ತರ ಕೊಡುವ ಮಕ್ಕಳಾಗಿದ್ದೀರಾ. ಏಕೆಂದರೆ ಗೊತ್ತಿದೆ, ಒಂದು ಹೆಜ್ಜೆ ನಮ್ಮದು, ಸಾಹಸದ ಹೆಜ್ಜೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಬಾಬರವರ ಸಹಯೋಗ 1000 ಪಟ್ಟಿರತ್ತೆ. ಸಾಹಸದ ಒಂದು ಹೆಜ್ಜೆ ನಾವು ಮುಂದೆ ಇಟ್ಟರೆ ಬಾಬರವರ ಸಹಯೋಗದ 1000 ಹೆಜ್ಜೆಗಳು ನಮಗೆ ಸಿಗತ್ತೆ, ಸಹಯೋಗ ಸಿಗತ್ತೆ. ಅಧಿಕಾರಿಗಳಾಗಿದ್ದೀರಾ. 1000 ಹೆಜ್ಜೆಗಳ ಸಹಯೋಗಕ್ಕೆ ಅಧಿಕಾರಿಗಳಾಗಿದ್ದೀರಾ. ಕೇವಲ ಸಾಹಸವನ್ನು ಮಾಯೆ ಅಲುಗಾಡಿಸಲು ಪ್ರಯತ್ನ ಮಾಡುತ್ತೆ. ಬಾಬ್ದಾದ ನೋಡುತ್ತಾರೆ, ಸಾಹಸ ಅಂತೂ ಚೆನ್ನಾಗಿಟ್ಟುಕೊಂಡಿದ್ದೀರಾ,
ಬಾಬ್ದಾದರವರು ಹೃದಯದಿಂದ ಶುಭಾಶಯಗಳನ್ನು ಕೊಡುತ್ತಾರೆ, ಆದರೆ ಸಾಹಸ ಇಟ್ಟುಕೊಳ್ಳುತ್ತೀರಾ ಮತ್ತೆ ಜೊತೆಯಲ್ಲಿ ತಮ್ಮ ಆಂತರಿಕದಲ್ಲಿಯೇ ವ್ಯರ್ಥ ಸಂಕಲ್ಪಗಳನ್ನು ಉತ್ಪನ್ನ ಮಾಡ್ತೀರಾ. ಮಾಡ್ತಾ ಇದ್ದೀವಿ, ಆಗಬೇಕು, ಅವಶ್ಯವಾಗಿ ಮಾಡ್ತೀವಿ, ಆದರೆ ಗೊತ್ತಿಲ್ಲ ಏನಾಗುತ್ತೋ ಏನೋ. ಈ ಗೊತ್ತಿಲ್ಲ ಏನಾಗುತ್ತೋ ಏನೋ ಈ ಸಂಕಲ್ಪ ಬರೋದು ಸಾಹಸವನ್ನು ಬಲಹೀನ ಮಾಡಿಬಿಡತ್ತೆ. ಏನಾಗುತ್ತೋ ಏನೋ ಒಂದು ಕಡೆ ಸಮರ್ಥ ಸಂಕಲ್ಪ, ಇನ್ನೊಂದು ಕಡೆ ಬಲಹೀನ ಸಂಕಲ್ಪ. ಈ ಬಲಹೀನ ಸಂಕಲ್ಪಗಳು ಬಂತು ಅಂದರೆ ನಿಮ್ಮ ಸಾಹಸವನ್ನು ಬಲಹೀನ ಮಾಡತ್ತೆ. ಅಂದಾಗ ತೋ ಆದರೆ ಈಗಾಗತ್ತೆ ಆಗಾಗತ್ತೆ ಬಂದ್ಬಿಡತ್ತೆ ಅಲ್ವಾ. ಮಾಡ್ತೀವಿ, ಮಾಡಲೇಬೇಕು, ಮುಂದುವರಿಲೇಬೇಕು, ಆರಲೇಬೇಕು, ಆದರೆ ಇದು ಬರುತ್ತೆ. ಇದು ಸಾಹಸವನ್ನು ಅಲುಗಾಡಿಸ್ಬಿಡತ್ತೆ. ಅಂದಾಗ ಯೋಚಿಸ್ಬೇಡಿ. ಅಂದರೆ ಮಾಡ್ತೀವಿ, ಆದರೆ ಏನಾಗುತ್ತೋ ಏನೋ ಇದನ್ನು ಯೋಚಿಸ್ಬೇಡಿ. ಮಾಡಲೇಬೇಕು, ಯಾಕಾಗಲ್ಲ. ಯಾವಾಗ ತಂದೆ ಜೊತೆಯಲ್ಲಿದ್ದಾರೆ ಅಂದಾಗ ತಂದೆಯ ಜೊತೆಯಲ್ಲಿದ್ದೀರಾ ಅಂದರೆ ಇದು ಏನಾಗುತ್ತೋ ಎತ್ತಾಗುತ್ತೋ ಇದು ಯಾಕೆ ಬರಬೇಕು, ಬರಬಾರ್ದಲ್ವ. ಅಂದಾಗ ಈ ಹೊಸ ವರ್ಷದಲ್ಲಿ ನವೀನತೆ ಏನು ಮಾಡ್ತೀರಾ? ಸಾಹಸದ ಕಾಲನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ಈ ರೀತಿ ಸಾಹಸದ ಕಾಲು, ಧೈರ್ಯದ ಕಾಲು ಶಕ್ತಿಶಾಲಿ ಮಾಡಿಕೊಂಡಾಗ ಮಾಯೆ ಸ್ವಯಂ ಅಲುಗಾಡುತ್ತೆ, ಆದರೆ ನಿಮ್ಮ ಕಾಲನ್ನು ಅಲುಗಾಡಿಸಲು ಆಗುವುದಿಲ್ಲ. ಅಂದಾಗ ಹೊಸ ವರ್ಷದಲ್ಲಿ ನವೀನತೆ ಮಾಡ್ತೀರಾ ಅಥವಾ ಹೇಗೆ? ಆಗಾಗ ಅಲುಗಾಡ್ತೀರಾ, ಆಗಾಗ ಶಕ್ತಿಶಾಲಿಗಳಾಗಿರ್ತೀರಾ. ಆ ರೀತಿ ಮಾಡಲ್ಲ ತಾನೆ. ತಾವೆಲ್ಲರ ಕರ್ತವ್ಯ ಏನಾಗಿದೆ, ತಮ್ಮೆಲ್ಲರ ಆಕ್ಯುಪೇಷನ್ ಏನಾಗಿದೆ, ತಮ್ಮನ್ನು ತಾವು ಏನಂತ ಕರೆಸ್ಕೊಳ್ತೀರಾ? ನೆನಪು ಮಾಡಿಕೊಳ್ಳಿ, ವಿಶ್ವ ಕಲ್ಯಾಣಕಾರಿಗಳು, ವಿಶ್ವ ಪರಿವರ್ತಕರು. ಇದು ನಿಮ್ಮ ಕರ್ತವ್ಯ ಅಲ್ವಾ? ವಿಶ್ವ ಕಲ್ಯಾಣಿ, ವಿಶ್ವ ಪರಿವರ್ತಕ, ಇದು ನಿಮ್ಮ ಆಕ್ಯುಪೇಷನ್ ಅಲ್ವಾ? ಅಂದಾಗ ಬಾಪ್ದಾದರವರಿಗೆ ಆಗಾಗ ಮಧುರಾತಿ ಮಧುರ ನಗು ಬರುತ್ತೆ, ಮುಗುಳ್ನಗೆ ಬರುತ್ತೆ. ವಿಶ್ವ ಪರಿವರ್ತಕರು ಅನ್ನುವಂತಹ ಬಿರುದಂತೂ ಇಟ್ಕೊಂಡಿದ್ದೀರಾ ಅಲ್ವಾ? ಇದೀರಾ ವಿಶ್ವ ಪರಿವರ್ತಕರು ಅಥವಾ ಲಂಡನ್ ಪರಿವರ್ತಕರು, ಇಂಡಿಯಾ ಪರಿವರ್ತಕರ? ವಿಶ್ವ ಪರಿವರ್ತಕರಾಗಿದ್ದೀರಾ ಅಲ್ವಾ? ಎಲ್ಲರೂ ಆಗಿದ್ದೀರಾ? ಬಲೆ ಹಳ್ಳಿಗಳಲ್ಲೇ ಇರಬಹುದು, ಲಂಡನ್ನಲ್ಲೇ ಇರಬಹುದು, ಅಮೇರಿಕದಲ್ಲೇ ಇರಬಹುದು, ಆದರೆ ವಿಶ್ವ ಕಲ್ಯಾಣಕಾರಿ ಆಗಿದ್ದೀರಾ ಅಲ್ವಾ? ಆಗಿದ್ದೀರಾ ಅಂದರೆ ಕತ್ತಾಡಿಸಿ ಹಾಂ ಬಾಬಾ ಅಂತ ಹೇಳಿ. ಪಕ್ಕಾ ಅಲ್ವಾ? ಅಥವಾ 75% ಇದ್ದೀರಾ? 75% ವಿಶ್ವ ಕಲ್ಯಾಣಿ ಮತ್ತು 25% ಮಾಫು, ಬಿಟ್ಬಿಡಬೇಕು. ಆ ರೀತಿ ಇದ್ದೀರಾ? ನಿಮ್ಮ ಚಾಲೆಂಜ್ ಏನಾಗಿದೆ? ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡುವ ಚಾಲೆಂಜ್ ಇದೆ ಅಲ್ವಾ? ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡೇ ಮಾಡ್ತೀವಿ ಅನ್ನುವ ಚಾಲೆಂಜ್ ಮಾಡಿದ್ದೀರಾ. ಅಂದಾಗ ತಮ್ಮ ಕರ್ತವ್ಯವನ್ನು ನೆನಪು ಮಾಡಿಕೊಳ್ಳಿ. ಆಗಾಗ ತಮಗೋಸ್ಕರನೂ ಯೋಚನೆ ಮಾಡ್ತೀರಾ. ಮಾಡಬೇಕು ಅಂತ ಬಯಸಲ್ಲ, ಆದರೆ ಮಿಸ್ಟೇಕ್ಸ್ ಆಗ್ಬಿಡತ್ತೆ, ಮಾಡಬಾರ್ದು, ಅದಾಗ್ಬಿಡತ್ತೆ. ಅಂದಾಗ ವಿಶ್ವ ಪರಿವರ್ತಕರು, ಪ್ರಕೃತಿ ಪರಿವರ್ತಕರು, ಸ್ವಪರಿವರ್ತಕರು ಆಗ್ಲಿಕ್ಕಾಗಲ್ವಾ? ಶಕ್ತಿ ಸೇನೆ ಏನು ಯೋಚಿಸ್ತಿದ್ದೀರಾ? ಅಕ್ಕಂದಿರು ಮಾತೇರೆಲ್ಲ ಏನು ಯೋಚಿಸ್ತಾ ಇದ್ದೀರಾ? ಈ ವರ್ಷದಲ್ಲಿ ತಮ್ಮ ಕರ್ತವ್ಯ, ವಿಶ್ವ ಪರಿವರ್ತನೆ ಮಾಡುವ ಕರ್ತವ್ಯ ನೆನಪಿಟ್ಟುಕೊಳ್ಳಬೇಕು. ಸ್ವಯಂ ಪ್ರತಿ, ತಮ್ಮ ಬ್ರಾಹ್ಮಣ ಪರಿವಾರದ ಪ್ರತಿಯಾಗಿಯೂ ಕೂಡ ಪರಿವರ್ತಕರಾಗಬೇಕು. ಏಕೆಂದರೆ ಮೊದಲಂತೂ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಪರಿವರ್ತನೆಯನ್ನು ತಮ್ಮ ಮೊದಲು ಮನೆಯಿಂದ ಪ್ರಾರಂಭ ಮಾಡಬೇಕಲ್ವಾ? ತಮ್ಮ ಕರ್ತವ್ಯದ ಪ್ರಾಕ್ಟಿಕಲ್ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಬೇಕಲ್ವ? ಸ್ವಪರಿವರ್ತನೆ ಏನು ಸ್ವಯಂ ಬಯಸ್ತೀರಾ ಅಲ್ವಾ? ಬಾಬ್ದಾದರವರು ಬಯಸ್ತಾರೆ ಅಲ್ವಾ? ಗೊತ್ತಿದೆ ಅಲ್ವಾ? ಬಾಬ್ದಾದರವರು ಕೇಳುತ್ತಾ ಇದ್ದಾರೆ, ತಾವೆಲ್ಲ ಮಕ್ಕಳ ಲಕ್ಷ್ಯ ಏನಾಗಿದೆ, ಏನು ಗುರಿ ಇಟ್ಕೊಂಡಿದ್ದೀರಾ? ಮೆಜಾರಿಟಿ ಒಂದೇ ಉತ್ತರ ಕೊಡುತ್ತೀರಾ, ಬಾಬಾ ಸಮಾನ ಆಗಲೇಬೇಕು. ಸರಿಯಲ್ವಾ? ತಂದೆಯ ಸಮಾನ ಆಗಲೇಬೇಕಲ್ವಾ? ಅಥವಾ ನೋಡ್ತೀವಿ, ಯೋಚಿಸ್ತೀವಿ, ಮಾಡ್ತೀವಿನಾ? ಬಾಬರವರು ಕೂಡ ಇದೇ ಬಯಸುತ್ತಾರೆ. ಈ ಹೊಸ ವರ್ಷದಲ್ಲಿ 70 ವರ್ಷ ಪೂರ್ತಿ ಆಯಿತು. 2006ರಲ್ಲಿ ನುಡಿಸಿರುವಂತಹ ಮುರುಳಿ ಆ ಸಮಯದಲ್ಲಿ 70 ವರ್ಷ ಆಗಿತ್ತು. ಈಗ 71 ವರ್ಷದಲ್ಲಿ ಏನಾದರೂ ಚಮತ್ಕಾರ ಮಾಡಿ ತೋರಿಸಿ, ಎಲ್ಲರೂ ಇಷ್ಟು ಸೇವೆಯ ಉಮಂಗದಲ್ಲಿ ಭಿನ್ನ ಭಿನ್ನ ಪ್ರೋಗ್ರಾಮ್ಸ್ ಮಾಡ್ತಿರ್ತೀರಾ, ಸಫಲರೂ ಸಹ ಆಗ್ತಿರ್ತೀರಾ.
ಬಾಬ್ದಾದರವರಿಗೂ ಸಹ ಖುಷಿ ಆಗತ್ತೆ. ಯಾರೆಲ್ಲ ಪರಿಶ್ರಮ ಪಡ್ತಾ ಇದ್ದೀರಾ ಅವರೆಲ್ಲರಿಗೂ ಸಫಲತೆ ಸಿಗ್ತಾ ಇದೆ, ವ್ಯರ್ಥ ಆಗೋದಿಲ್ಲ. ಯಾರು ಕಷ್ಟಪಡ್ತೀರಾ ಸಫಲತೆ ಸಿಕ್ಕೇ ಸಿಗತ್ತೆ, ವ್ಯರ್ಥ ಆಗೋದಿಲ್ಲ. ಆದರೆ ಸೇವೆ ಏನಕ್ಕೋಸ್ಕರ ಮಾಡ್ತೀರಾ, ಏನು ಜವಾಬ್ ಕೊಡ್ತೀರಾ? ಬಾಬ್ರವರನ್ನ ಪ್ರತ್ಯಕ್ಷ ಮಾಡಲಿಕ್ಕಾಗಿ ಸೇವೆ ಮಾಡ್ತೀರಾ ಅಲ್ವಾ? ಅಂದಾಗ ತಂದೆ ಇವತ್ತು ಮಕ್ಕಳ ಜೊತೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ತಂದೆಯನ್ನಂತೂ ಪ್ರತ್ಯಕ್ಷ ಮಾಡಲೇಬೇಕು. ಆದರೆ ತಂದೆಯನ್ನ ಪ್ರತ್ಯಕ್ಷ ಮಾಡುವ ಮುನ್ನ ಸ್ವಯಂವನ್ನ ಪ್ರತ್ಯಕ್ಷ ಮಾಡಿಕೊಳ್ಳಿ. ಹೇಳಿ, ಶಿವಶಕ್ತಿಯರು ಈ ವರ್ಷ ಶಿವಶಕ್ತಿಯ ರೂಪದಲ್ಲಿ ಸ್ವಯಂವನ್ನ ಪ್ರತ್ಯಕ್ಷ ಮಾಡ್ತೀರಾ? ಜಾನಕಿ ದಾದಿಯವರಿಗೆ ಬಾಬಾ ಕೇಳ್ತಾರೆ, ಜನಕ್ ಬೋಲೋ ಅಂತಾರೆ ಬಾಬಾ, ಕರೆಂಗೆ ಹೇಳಿ ಮಾಡ್ತೀರಾ? ದಾದಿಜಿ ಹೇಳಿದ್ರು ಕರ್ನಾ ಹಿ ಹೇ, ಮಾಡಲೇಬೇಕು ಬಾಬಾ. ಸಾತಿ ಮೊದಲ ಲೈನ್, ಎರಡನೇ ಲೈನಲ್ಲಿ ಕುಳಿತಿರುವಂತಹ ಸಾತಿಯರು ಟೀಚರ್ಸು ಕೈ ಎತ್ತಿ, ಯಾರು ಈ ವರ್ಷದಲ್ಲಿ ಮಾಡಿ ತೋರಿಸ್ತೀರಾ? ಮಾಡ್ತೀವಿ ಅಲ್ಲ, ಮಾಡೇ ತೋರಿಸ್ತೀವಿ. ಮಾಡ್ತೀವಿ ನೋಡ್ತೀವಿ ಅಲ್ಲ, ಮಾಡಿ ತೋರಿಸ್ತೀವಿ. ಒಳ್ಳೆಯದು. ಎಲ್ಲ ಟೀಚರ್ಸು ಕೈ ಎತ್ತಿದ್ದೀರಾ, ಕೆಲವ್ರು ಕೈ ಎತ್ತಿಲ್ಲ. ಒಳ್ಳೆಯದು. ಮಧುಬನದವರು ಮಾಡಲೇಬೇಕಾಗತ್ತೆ. ಏಕೆಂದರೆ ಮಧುಬನ ಅಂತೂ ಸಮೀಪ ಇದೆ ಅಲ್ವಾ? ತಾರೀಕು ನೋಟ್ ಮಾಡ್ಕೊಳ್ಳಿ. 31 ಇವತ್ತು ತಾರೀಕು, ಅಂದರೆ ಯಾವತ್ತು ಬಾಬಾ ಮುರಳಿ ನೋಡಿಸೋದ್ರಲ್ವಾ ಆ ದಿವಸ. ಟೈಮು ನೋಟ್ ಮಾಡ್ಕೊಳ್ಳಿ, 9:20 ಆಗಿದೆ. ಮತ್ತು ಪಾಂಡವ ಸೇನೆ, ಪಾಂಡವರೇನು ಮಾಡಿ ತೋರಿಸ್ತೀರಾ? ವಿಜಯಿ ಪಾಂಡವರು, ಆಗಾಗಿನ ವಿಜಯಿಗಳಲ್ಲ, ಇರೋದೇ ವಿಜಯಿ ಪಾಂಡವರು. ಅಂದಾಗ ಈ ವರ್ಷದಲ್ಲಿ ಆ ರೀತಿಯಾಗಿ ತೋರಿಸ್ಬೇಕು. ಅಥವಾ ಏನು ಮಾಡೋದು ಅಂತ ಹೇಳ್ತೀರಾ? ಮಾಯೆ ಬಂದ್ಬಿಡ್ತಲ್ವಾ, ಬಯಸಿರ್ಲಿಲ್ಲ ಆದರೆ ಮಾಯೆ ಬಂತು ಅಂತ ಹೇಳ್ತೀರಾ? ಹೇಳಲ್ಲ ಅಲ್ವಾ? ಬಾಬ್ದಾದರವರು ಮೊದಲು ಹೇಳಿದ್ದಾರೆ, ಮಾಯೆ ತನ್ನ ಅಂತಿಮ ಸಮಯದವರೆಗೆ ಬರೋದು ನಿಲ್ಲಿಸಲ್ಲ, ಬಂದೇ ಬರುತ್ತೆ. ಆದರೆ ಮಾಯೆಯ ಕೆಲಸವಾಗಿದೆ ಬರುವುದು, ತಮ್ಮ ಕೆಲಸ ಏನು? ವಿಜಯಿಗಳಾಗುವುದು. ಅಂದಾಗ ಈ ರೀತಿ ಯೋಚಿಸ್ಬೇಡಿ, ಬಯಸಿರ್ಲಿಲ್ಲ ಆದರೆ ಮಾಯೆ ಬಂದು ಬಿಡುತ್ತೋ, ಆಗ್ಬಿಡತ್ತೆ, ಏನು ಮಾಡೋದು, ಆ ರೀತಿ ಯೋಚಿಸ್ಬೇಡಿ. ಈಗ ಬಾಬ್ದಾದ ಈ ವರ್ಷದ ಜೊತೆಗೆ ಹೊಸ ಈಗ ಬಾಬ್ದಾದ ಈ ವರ್ಷದ ಜೊತೆಗೆ ಈ ಶಬ್ದಗಳಿಗೂ ಕೂಡ ವಿದಾಯಿ ಕೊಡಿಸಲು ಬಯಸುತ್ತಿದ್ದಾರೆ. 12 ಗಂಟೆ ಈ ವರ್ಷಕ್ಕೆ ವಿದಾಯಿ ಕೊಡ್ತಿರಲ್ವ, 12 ಗಂಟೆಗೆ. ಅಂದಾಗ ಯಾವಾಗ ಗಂಟೆ ಹೊಡೆಯುತ್ತಲ್ವ 12 ಗಂಟೆ, ಇವತ್ತು ಯಾವಾಗ ಗಂಟೆ ಹೊಡೆಯಲಾಗತ್ತೆ? ಯಾವ ಗಂಟೆ ಹೊಡೆಯಲಾಗತ್ತೆ? ದಿನದ್ದು, ವರ್ಷದ್ದು, ಅಥವಾ ಮಾಯೆಗೆ ವಿದಾಯಿ ಕೊಡುವ ಗಂಟೆನ? ಯಾವುದು? ಮಾಯೆಗೆ ವಿದಾಯಿ ಕೊಡುವ ಗಂಟೆಯನ್ನು ಹೊಡಿಬೇಕು. ದಿನದ ಗಂಟೆ, ವರ್ಷದ ಗಂಟೆ ಹೊಡೆಯತ್ತೆ, ಅದರ ಜೊತೆಗೆ ಮಾಯೆಗೆ ವಿದಾಯಿ ಕೊಡುವ ಗಂಟೆನೂ ಹೊಡಿಬೇಕು. 2 ಮಾತು. ಒಂದಂತೂ ಪರಿವರ್ತನೆಯ ಶಕ್ತಿ, ಅದರ ಬಲಹೀನತೆ ಇದೆ. ಪ್ಲ್ಯಾನ್ ಬಹಳ ಚೆನ್ನಾಗಿ ಮಾಡ್ತೀರಾ, ಆಗ ಮಾಡ್ತೀವಿ, ಈಗ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ ಎಂದು ಬಾಬ್ದಾದರವರು ಖುಷಿ ಪಡುತ್ತಾರೆ. ಬಹಳ ಒಳ್ಳೆ ಪ್ಲ್ಯಾನ್ ಮಾಡ್ತೀರಾ, ಆದರೆ ಪರಿವರ್ತನೆಯ ಶಕ್ತಿ ಕಡಿಮೆ ಆಗಿರುವ ಕಾರಣ ಸ್ವಲ್ಪ ಪರಿವರ್ತನೆ ಆಗ್ತೀರಾ, ಸ್ವಲ್ಪ ಹಾಗೆ ಇದ್ದು ಬಿಡುತ್ತೆ. ಎರಡನೆಯ ಕಡಿಮೆ ಏನು ಅಂದರೆ ದೃಢತೆಯ ಕಡಿಮೆ ಇದೆ. ಸಂಕಲ್ಪ ಒಳ್ಳೊಳ್ಳೇದು ಮಾಡ್ತೀರಾ. ಇವತ್ತು ಸಹ ನೋಡಿ ಎಷ್ಟು ಕಾರ್ಡು, ಎಷ್ಟು ಗ್ರೀಟಿಂಗ್ಸು, ಎಷ್ಟು ಪ್ರತಿಜ್ಞೆ ಪತ್ರಗಳು ನೋಡಿ ಬಾಬ್ದಾದರವ್ರು ನೋಡಿದ್ದಾರೆ. ಬಹಳ ಪತ್ರಗಳು, ಚೆನ್ನಾಗಿ ಒಳ್ಳೊಳ್ಳೆ ಪತ್ರಗಳು ಕಳಿಸಿದ್ದೀರಾ, ಬಂದಿದೆ. ಕೆಲವರು ಕಾರ್ಡ್ಸು, ಪತ್ರಗಳು ಎಷ್ಟೆಲ್ಲ ಸ್ಟೇಜ್ ಮೇಲೆ ಶೃಂಗಾರ ಮಾಡಿ ಇಡಲಾಗಿದೆ. ಅಂದಾಗ ಮಾಡ್ತೀರಾ, ತೋರಿಸ್ತೀರಾ? ಆಗಲೇಬೇಕು, ತಯಾರಾಗಲೇಬೇಕು. ಪದಮ ಗುಣ, ನೆನಪು, ಪ್ರೀತಿ ಎಲ್ಲರದ್ದು ಬಾಬ್ದಾದರವರ ಹತ್ರ ತಲುಪಿದೆ. ತಾವು ಯಾರೆಲ್ಲ ಸನ್ಮುಖದಲ್ಲಿ ಕುಳಿತಿದ್ದೀರಾ, ನಿಮ್ಮ ಹೃದಯದ ಶಬ್ದವೂ ಸಹ ಬಾಬನ ಬಳಿ ತಲುಪಿಬಿಟ್ಟಿದೆ. ಆದರೆ ಈಗ ಬಾಬ್ದಾದ ಈ 2 ಶಕ್ತಿಗಳ ಮೇಲೆ ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ. ಒಂದು ದೃಢತೆಯ ಕಡಿಮೆ ಬಂದ್ಬಿಡ್ತಾ ಇದೆ. ಕಡಿಮೆಯ ಕಾರಣದಿಂದಾಗಿ ಸೋಮಾರಿತನ ಬರ್ತಾ ಇದೆ. ಬೇರೆಯವರನ್ನ ನೋಡುವಂತಹ ಆಲಸ್ಯ ಬರ್ತಾ ಇದೆ. ಆಗ್ಬಿಡತ್ತೆ, ಮಾಡ್ತಿದ್ದೀವಿ ಅಲ್ವಾ, ಮಾಡಿಬಿಡ್ತೀವಿ, ಅವಶ್ಯವಾಗಿ ಮಾಡಿಬಿಡ್ತೀವಿ. ಈ ಸೋಮಾರಿತನ, ಹುಡುಗಾಟಿಕೆ ಬರ್ತಾ ಇದೆ.
ಬಾಬ್ದಾದರವರು ಇದನ್ನೇ ಬಯಸುತ್ತಿದ್ದಾರೆ. ಈ ವರ್ಷ ಒಂದು ಶಬ್ದಕ್ಕೆ ಸದಾಕಾಲಕ್ಕಾಗಿ ವಿದಾಯಿ ಕೊಡಿ. ಒಂದು ಶಬ್ದಕ್ಕೆ ಆ ಶಬ್ದ ಬಳಸಲೇಬಾರ್ದು, ಆ ಶಬ್ದವನ್ನು ಬಿಟ್ಟು ಬಿಡಿ ಅಂತಾರೆ ಬಾಬಾ. ವಿದಾಯಿ ಕೊಟ್ಟು ಬಿಡಿ. ಅದ್ಯಾವ ಶಬ್ದ ಹೇಳೋದಾ? ಕೊಡಲೇಬೇಕಾಗತ್ತೆ ವಿದಾಯಿ, ಬಿಡಲೇಬೇಕಾಗತ್ತೆ ಆ ಶಬ್ದವನ್ನು. ಈ ವರ್ಷ ಬಾಬ್ದಾದ ಕಾರಣ ಎಂಬ ಶಬ್ದಕ್ಕೆ ವಿದಾಯಿ ಕೊಡಿಸಲು ಬಯಸುತ್ತಾರೆ. ನಿವಾರಣೆ ಆಗಬೇಕು, ಕಾರಣ ಸಮಾಪ್ತಿ ಆಗಬೇಕು, ಸಮಸ್ಯೆಗಳು ಸಮಾಪ್ತಿ, ಸಮಾಧಾನ ಸ್ವರೂಪರು. ಬಲೆ ಸ್ವಯಂನ ಕಾರಣ ಇರ್ಬೋದು, ಸಾತಿಯ ಕಾರಣ ಇರಬಹುದು, ಸಂಘಟನೆಯ ಕಾರಣ ಇರ್ಬೋದು, ಅಥವಾ ಯಾವುದೇ ಪರಿಸ್ಥಿತಿಗಳ ಕಾರಣ ಇರಬಹುದು. ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಕಾರಣ ಎಂಬ ಶಬ್ದ ಸಮಸ್ಯೆ ಎಂಬ ಶಬ್ದ ಪರಿವರ್ತನೆ ಆಗಬೇಕು, ಸಮಾಧಾನ ಮತ್ತು ನಿವಾರಣೆ ಆಗಬೇಕು. ಏಕೆಂದರೆ ಅನೇಕರು ಇಂದು ಅಮೃತ ವೇಳೆಯಲ್ಲಿಯೇ ಬಾಬ್ದಾದರವರ ಜೊತೆ ಆತ್ಮಿಕ ಸಂಭಾಷಣೆ ಮಾಡುತ್ತಾ ಇದನ್ನೇ ಹೇಳುತ್ತಾ ಇದ್ರು, ಹೊಸ ವರ್ಷದಲ್ಲಿ ಏನಾದರೂ ನವೀನತೆ ಮಾಡ್ತೀವಿ ಎಂದು. ಅಂದಾಗ ಬಾಬ್ದಾದ ಬಯಸ್ತಾ ಇದ್ದಾರೆ, ಈ ಹೊಸ ವರ್ಷವನ್ನ ಆ ರೀತಿ ಆಚರಿಸಿರಿ. ಈ ಎರಡು ಶಬ್ದಗಳು ಸಮಾಪ್ತಿ ಆಗ್ಬಿಡ್ಬೇಕು. ಪರೋಪಕಾರಿಗಳಾಗಿರಿ. ಸ್ವಯಂ ಕಾರಣ ಆಗ್ತೀರಾ ಅಥವಾ ಬೇರೆ ಯಾವುದೋ ಕಾರಣ ಆಗಬಹುದು, ಆದ್ರೆ ಪರ ಉಪಕಾರಿ ಆತ್ಮ ಆಗಿರಿ. ದಯಾಹೃದಯಿ ಆತ್ಮ ಆಗಿ, ಶುಭ ಭಾವನೆ ಶುಭ ಕಾಮನೆ ಮನಸ್ಸುಳ್ಳಂತಹವರು ಆಗಿ ಸಹಯೋಗ ಕೊಡಿ, ಸ್ನೇಹ ಕೊಡಿ. ಅಂದಾಗ ಈ ಹೊಸ ವರ್ಷಕ್ಕೆ ಏನು ಹೆಸರು ಕೊಡ್ತೀರಾ? ಮೊದಲು ಪ್ರತಿ ವರ್ಷಕ್ಕೆ ಹೆಸರು ಕೊಡ್ತಾ ಇದ್ರಿ, ನೆನಪಿದೆ ಅಲ್ವಾ? ಬಾಬ್ದಾದ ಈ ವರ್ಷಕ್ಕೆ ಶ್ರೇಷ್ಠ ಶುಭ ಸಂಕಲ್ಪ, ದೃಢ ಸಂಕಲ್ಪ, ಸ್ನೇಹ ಸಹಯೋಗದ ಸಂಕಲ್ಪದ ವರ್ಷ. ಈ ಹೆಸರಲ್ಲ, ಆದರೆ ಆ ರೀತಿ ನೋಡ್ಲಿಕ್ಕೆ ಬಯಸ್ತಾರೆ. ಬರೀ ಹೆಸರು ಕೊಡೋದಲ್ಲ, ಆ ಥರ ನೋಡ್ಲಿಕ್ಕೆ ಬಾಬಾ ಬಯಸ್ತಾರೆ. ದೃಢತೆಯ ಶಕ್ತಿ, ಪರಿವರ್ತನೆಯ ಶಕ್ತಿಯನ್ನು ಸದಾ ಸಾಥಿ ಮಾಡಿಕೊಳ್ಳಿ. ಯಾರು ಎಷ್ಟೇ ನೆಗೆಟಿವ್ ಮಾಡಲಿ, ಆದರೆ ಹೇಗೆ ನೀವು ಅನ್ಯರಿಗೆ ಕೋರ್ಸ್ ಮಾಡ್ತಾ ಹೇಳ್ತೀರಲ್ವ, ನೆಗೆಟಿವನ್ನು ಪಾಸಿಟಿವಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ, ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತಿಸಿಕೊಳ್ಳಿ ಎಂದು. ಏನು ನೀವು ಸ್ವಯಂ ನೆಗೆಟಿವನ್ನು ಪಾಸಿಟಿವ್ನಲ್ಲಿ ಪರಿವರ್ತನೆ ಮಾಡಲಿಕ್ಕಾಗಲ್ವಾ? ಬೇರೆಯವರು ಪರವಶ ಆಗಿದ್ದಾರೆ, ಪರವಶ ಆಗಿರುವವರ ಮೇಲೆ ದಯೆ ತೋರಿಸ್ಬೇಕಲ್ವಾ? ನಿಮ್ಮ ಜಡ ಚಿತ್ರಗಳು ನಿಮ್ಮ ಚಿತ್ರಗಳೇ ಅಲ್ವಾ? ಏನೆಲ್ಲ ಮೂರ್ತಿಗಳಿದೆ ಭಾರತದಲ್ಲಿ, ಡಬಲ್ ಫಾನರ್ಸ್ದು ಚಿತ್ರಗಳಿದೆ ಅಲ್ವಾ? ಪೂಜಿಸ್ಲಾಗತ್ತೆ. ದಲ್ವಾಡ ಮಂದಿರದಲ್ಲಿ ನೋಡಿ ತಮ್ಮ ಚಿತ್ರಗಳನ್ನು ನೋಡಿದ್ದೀರಾ ಅಲ್ವಾ? ಭಾಳ ಚೆನ್ನಾಗಿದೆ. ಯಾವಾಗ ನಿಮ್ಮ ಜಡ ಚಿತ್ರಗಳು ದಯಾಹೃದಯ ಆಗಿದೆ, ಯಾವುದೇ ಚಿತ್ರದ ಮುಂದೆ ಹೋಗ್ತೀರಾ, ಮನುಷ್ಯರು ಹೋಗ್ತಾರೆ, ಏನು ಬೇಡ್ತಾರೆ? ದಯೆ ತೋರಿಸಿ, ಕೃಪೆ ತೋರಿಸಿ, ದಯೆ ಮಾಡಿ, ಮರ್ಸಿ ಮರ್ಸಿ ಅಂತ ಕೇಳ್ತಾರಲ್ವ, ಕೃಪೆ ಮಾಡಿ ಅಂತ. ಅಂದಾಗ ಸದಾ ಮೊದಲು ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಿ, ಕೃಪೆ ತೋರಿಸಿಕೊಳ್ಳಿ. ನಂತರ ಬ್ರಾಹ್ಮಣ ಪರಿವಾರದ ಮೇಲೆ ದಯೆ ತೋರಿಸಿರಿ. ಒಂದು ವೇಳೆ ಯಾರಾದರೂ ಪರವಶ ಆಗಿದ್ದಾರೆ, ಸಂಸ್ಕಾರಗಳಿಗೆ ವಶ ಆಗಿದ್ದಾರೆ, ಬಲಹೀನರಿದ್ದಾರೆ ಅಂದಾಗ, ಆ ಸಮಯದಲ್ಲಿ ಅವರು ಬುದ್ಧಿಹೀನರಾಗಿರುತ್ತಾರೆ ಅಂದಾಗ ಅವರ ಮೇಲೆ ಕೋಪ ಮಾಡಬೇಡಿ, ಅವ್ರ ಮೇಲೆ ಕ್ರೋಧ ಮಾಡಬೇಡಿ. ಕ್ರೋಧದ ರಿಪೋರ್ಟು ಜಾಸ್ತಿ ಬರ್ತಿರತ್ತೆ. ಕ್ರೋಧ ಇಲ್ಲ ಅಂದರೆ ಅವರ ಮಕ್ಕಳು ಮೊಮ್ಮಕ್ಕಳು ಆವೇಶ, ಈರ್ಷೆ, ತಿರಸ್ಕಾರ, ಅದ್ರ ಜೊತೆ ತುಂಬ ಪ್ರೀತಿ ಬಂದ್ಬಿಡತ್ತೆ, ಆವೇಶ ಬಂದ್ಬಿಡತ್ತೆ. ಈ ಆವೇಶನೂ ಸಹ ಏನು ಕ್ರೋಧದ ಮಗು ಅಲ್ವಾ? ಅಂದಾಗ ಹೇಗೆ ಪರಿವಾರದಲ್ಲೇ ಆಗತ್ತಲ್ವಾ? ದೊಡ್ಡ ಮಕ್ಕಳ ಜೊತೆ ಪ್ರೀತಿ ಕಡಿಮೆ ಆಗ್ಬಿಡತ್ತೆ, ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇರತ್ತೆ. ಅಂದಾಗ ಕ್ರೋಧ ತಂದೆಯಾಗಿದೆ. ಆವೇಶ ಮತ್ತೆ ಉಲ್ಟಾ ನಶೆ, ನಶೆನೂ ಭಿನ್ನ ಭಿನ್ನ ಪ್ರಕಾರದ್ದಿರತ್ತೆ. ಬುದ್ಧಿಯ ನಶೆ, ಡ್ಯೂಟಿಯ ನಶೆ, ಸೇವೆಯ ಯಾವುದೇ ವಿಶೇಷ ಕರ್ತವ್ಯದ ನಶೆ, ಈ ಆವೇಶ ಬಂದ್ಬಿಡುತ್ತೆ, ನಶೆ ಬಂದ್ಬಿಡತ್ತೆ. ಅಂದಾಗ ದಯಾಳುಗಳಾಗಿರಿ, ಕೃಪಾಳುಗಳಾಗಿರಿ. ನೋಡಿ, ಹೊಸ ವರ್ಷದಲ್ಲಿ ಪರಸ್ಪರದಲ್ಲಿ ಒಬ್ರಿಗೊಬ್ರು ಸಿಹಿ ತಿನ್ನಿಸ್ತೀರಾ ಅಲ್ವಾ? ಬಾಯಿ ಸಿಹಿ ಮಾಡ್ತೀರಾ ಅಲ್ವಾ? ಶುಭಾಶಯ ಕೊಡ್ತೀರಾ ಅಂದಾಗ ಬಾಯಿ ಸಿಹಿನೂ ಮಾಡ್ತೀರಾ ಅಲ್ವಾ? ಪೂರ್ತಿ ವರ್ಷ ಕಠಿಣತೆಯನ್ನು ತೋರಿಸಬಾರದು, ಕಹಿತನವನ್ನು ತೋರಿಸಬಾರದು. ಅವರು ಬಾಯಿ ಸಿಹಿ ಮಾಡುತ್ತಾರೆ, ನೀವು ಕೇವಲ ಬಾಯಿ ಸಿಹಿ ಮಾಡೋದಷ್ಟೇ ಅಲ್ಲ, ನಿಮ್ಮ ಮುಖನೂ ಕೂಡ ಮಧುರವಾಗಿ ಇರಬೇಕು. ಸದಾ ತಮ್ಮ ಮುಖ ಆತ್ಮೀಯತೆಯ ಸ್ನೇಹದ್ದಿರಬೇಕು, ಮುಗುಳ್ನಗ್ತಾ ಇರಬೇಕು.
ಕಠಿಣತೆ ಇರಬಾರದು. ಮೆಜಾರಿಟಿ ಮಕ್ಕಳು ಯಾವಾಗ ಬಾಬ್ದಾದರವರ ಜೊತೆ ಆತ್ಮಿಕ ಸಂಭಾಷಣೆ ಮಾಡ್ತೀರಾ ಅಲ್ವಾ, ಆಗ ತಮ್ಮ ಸತ್ಯ ಮಾತುಗಳನ್ನು ಬಾಬರವ್ರಿಗೆ ಹೇಳ್ಬಿಡ್ತೀರ. ಬೇರೆ ಯಾರು ಕೇಳಿಸ್ಕೊಳ್ಳಲ್ಲ ಅಲ್ವಾ, ಬಾಬಾ ಅಷ್ಟೇ ಕೇಳಿಸ್ಕೊಳ್ತಾರೆ. ಅದಕ್ಕೆ ಬಾಬನ ಹತ್ರ ಎಲ್ಲ ಹೇಳ್ಬಿಡ್ತೀರ. ಅಂದಾಗ ಮೆಜಾರಿಟಿ ಮಕ್ಕಳ ರಿಸಲ್ಟಲ್ಲಿ ಬೇರೆ ವಿಕಾರಗಳಿಗಿಂತ ಕ್ರೋಧ ಮತ್ತು ಕ್ರೋಧದ ಮಕ್ಕಳು ಮೊಮ್ಮಕ್ಕಳದೇ ರಿಪೋರ್ಟು ಜಾಸ್ತಿ ಇದೆ ಅಂತಾರೆ ಬಾಬಾ. ಅಂದಾಗ ಬಾಬ್ದಾದ ಈ ಹೊಸ ವರ್ಷದಲ್ಲಿ ಈ ಕಠಿಣತನವನ್ನು ತೆಗಿಲಿಕ್ಕೆ ಬಯಸ್ತಾರೆ. ಕೆಲವರಂತೂ ತಮ್ಮ ಪ್ರತಿಜ್ಞೆಯನ್ನು ಬರೀತಾರೆ, ಬಯಸಲ್ಲ ಆದರೆ ಬಂದ್ಬಿಡುತ್ತೆ ಕ್ರೋಧ ಅಂತ ಹೇಳಿ. ಬಾಬ್ದಾದರವರು ಕಾರಣವನ್ನು ಹೇಳಿದ್ರಲ್ವ, ದೃಢತೆಯ ಕಡಿಮೆ ಇದೆ, ಅದಕ್ಕೆ ಬಯಸಲಿಲ್ಲ ಅಂದರೂ ಬಂದ್ಬಿಡತ್ತೆ. ದೃಢತೆಯ ಕಡಿಮೆಯ ಕಾರಣದಿಂದಾಗಿ ತಂದೆಯ ಮುಂದೆ ಸಂಕಲ್ಪದ ಮೂಲಕ ವಚನವೂ ತಗೊಳ್ತೀರಾ. ಆದರೆ ದೃಢತೆ ಅಂತಹ ಶಕ್ತಿಯಾಗಿದೆ, ಪ್ರಪಂಚದವರು ಕೂಡ ಹೇಳ್ತಾರೆ ಶರೀರ ಹೋಗಲಿ ಪರವಾಗಿಲ್ಲ, ಆದರೆ ವಚನ ಹೋಗಬಾರ್ದೆಂದು. ಸತ್ರು ಪರವಾಗಿಲ್ಲ, ಬಾಗಬೇಕಾಗಿ ಬರಬಹುದು, ಚೇಂಜ್ ಆಗಬೇಕಾಗಿ ಬರಬಹುದು, ಸಹನೆ ಮಾಡ್ಕೋಬೇಕಾಗಿ ಬರಬಹುದು, ಆದರೆ ಮಾತುಗಳಲ್ಲಿ ದೃಢ ಇರುವವರು ಪ್ರತಿ ಹೆಜ್ಜೆಯಲ್ಲಿ ಸಫಲತಾ ಮೂರ್ತಿಗಳಾಗಿರುತ್ತಾರೆ. ಏಕೆಂದರೆ ದೃಢತೆ ಸಫಲತೆಯ ಬೀಗದ ಕೈ ಆಗಿದೆ. ಈ ಬೀಗದ ಕೈ ಎಲ್ಲರ ಬಳಿ ಇದೆ, ಆದರೆ ಸಮಯಕ್ಕೆ ಮಾಯ ಆಗ್ಬಿಡತ್ತೆ. ಅಂದಾಗ ಏನು ವಿಚಾರ ಇದೆ? ಹೊಸ ವರ್ಷದಲ್ಲಿ ನವೀನತೆ ಮಾಡಲೇಬೇಕು. ಸ್ವಯಂನ ಸಹಯೋಗಿಗಳ ಮತ್ತು ವಿಶ್ವದ ಪರಿವರ್ತನೆಯ ನವೀನತೆ ಮಾಡಬೇಕು. ಹಿಂದೆ ಇರುವಂತಹವ್ರು ಕೇಳ್ತಾ ಇದ್ದೀರಾ, ಮಾಡಲೇಬೇಕಲ್ವಾ, ಯೋಚನೆ ಮಾಡ್ತಿಲ್ವಾ? ಮೊದಲಂತೂ ದೊಡ್ಡವ್ರು ಮಾಡಲಿ, ಆಮೇಲೆ ನಾವು ಚಿಕ್ಕವ್ರು ಮಾಡ್ತೀವಿ, ದೊಡ್ಡವ್ರು ಮಾಡಲಿ ಫಸ್ಟು, ನಾವು ಚಿಕ್ಕವ್ರಲ್ವಾ ಅಂತ ಯೋಚಿಸ್ತಿಲ್ವಾ? ಚಿಕ್ಕವರು ತಂದೆಯ ಸಮಾನರು. ಪ್ರತಿಯೊಬ್ಬ ಮಗು ಬಾಬನಿಗೆ ಅಧಿಕಾರಿ ಮಕ್ಕಳೇ. ಬಲೆ ಮೊದಲನೇ ಸಲ ಬಂದಿರಬಹುದು, ಆದರೆ ಬಾಬಾ ಹೇಳ್ತಾರೆ ನನ್ನ ಬಾಬಾ ಅಂತ ಹೇಳ್ತೀರಾ ಅಲ್ವಾ, ಅಂದಾಗ ಅಧಿಕಾರಿಗಳಾದ್ರಿ. ಶ್ರೀಮತದಂತೆ ನಡೆಯುವವರು ಅಧಿಕಾರಿಗಳು ಮತ್ತು ಸ್ವಪ್ರಾಪ್ತಿಗಳಿಗೂ ಅಧಿಕಾರಿಗಳು. ಟೀಚರ್ಸು ಪರಸ್ಪರದಲ್ಲಿ ಪ್ರೋಗ್ರಾಮ್ ಮಾಡಬೇಕು, ಫಾರಿನ್ನವರು ಪ್ರೋಗ್ರಾಮ್ ಮಾಡಬೇಕು, ಭಾರತದವರು ಸೇರಿ ಮಾಡಬೇಕು. ಬಾಬ್ದಾದರವರು ಪ್ರೈಸ್ ಕೊಡ್ತಾರೆ. ಯಾವ ಝೋನು? ಬಲೆ ಫಾರಿನ್ ಇರ್ಬೋದು, ಇಂಡಿಯಾ ಇರಬಹುದು. ಯಾವ ಝೋನ್ ನಂಬರ್ 1 ತಗೊಳ್ತೀರಾ ಅವರಿಗೆ ಗೋಲ್ಡನ್ ಕಪ್ ಕೊಡ್ತಾರೆ ಬಾಬರವರು. ಕೇವಲ ತಮ್ಮನ್ನು ತಾವು ತಯಾರು ಮಾಡ್ಕೋಬಾರ್ದು, ಸಾತಿಯರನ್ನು ಕೂಡ ತಯಾರು ಮಾಡಬೇಕು. ಏಕೆಂದರೆ ಬಾಬ್ದಾದ ನೋಡಿದ್ದಾರೆ, ಮಕ್ಕಳ ಪರಿವರ್ತನೆ ಇಲ್ಲದೆ ವಿಶ್ವದ ಪರಿವರ್ತನೆ ಡೀಲ ಆಗ್ಬಿಡತ್ತೆ. ನಾವು ಮಕ್ಕಳ ಪರಿವರ್ತನೆ ಆಗಲಿಲ್ಲ ಅಂದರೆ ವಿಶ್ವ ಪರಿವರ್ತನೆ ಆಗೋದಿಲ್ಲ. ಮತ್ತು ಆತ್ಮರು ಹೊಸ ಹೊಸ ಪ್ರಕಾರದ ದುಃಖದ ಪಾತ್ರರಾಗ್ಬಿಡ್ತಿದ್ದಾರೆ, ಹೊಸ ಹೊಸ ದುಃಖದ ಅನುಭವ ಮಾಡ್ತಾ ಇದ್ದಾರೆ. ದುಃಖ ಅಶಾಂತಿಯ ಹೊಸ ಹೊಸ ಕಾರಣಗಳು ತಯಾರಾಗ್ತಾ ಇದೆ. ಅಂದಾಗ ಬಾಬಾ ಈಗ ಮಕ್ಕಳ ದುಃಖದ ಕರೆಯನ್ನು ಕೇಳುತ್ತಾ ಪರಿವರ್ತನೆ ಬಯಸುತ್ತಿದ್ದಾರೆ. ಅಂದಾಗ ಏ ಮಾಸ್ಟರ್ ಸುಖದಾತ ಮಕ್ಕಳೇ, ದುಃಖಿಗಳ ಮೇಲೆ ದಯೆ ತೋರಿಸಿರಿ. ಭಕ್ತರು ಸಹ ಭಕ್ತಿ ಮಾಡ್ತಾ ಮಾಡ್ತಾ ಮಾಡಿ ಸುಸ್ತಾಗಿದ್ದಾರೆ. ಭಕ್ತರಿಗೂ ಸಹ ಮುಕ್ತಿಯ ಆಸ್ತಿ ಕೊಡಿಸಿ. ದಯೆ ಬರುತ್ತಾ ಇಲ್ವಾ? ತಮ್ಮದೇ ಸೇವೆಯಲ್ಲಿ ತಮ್ಮದೇ ದಿನಚರ್ಯದಲ್ಲಿ ವ್ಯಸ್ತವಾಗಿದ್ದೀರಾ, ನಿಮಿತ್ತರಾಗಿದ್ದೀರಾ. ಆ ರೀತಿಯೆಲ್ಲ ದೊಡ್ಡವ್ರು ನಿಮಿತ್ತ ಆಗಿದ್ದಾರೆ ಅಂತ ಅಲ್ಲ. ಒಬ್ಬೊಬ್ಬ ಮಗು ಯಾರೆಲ್ಲ ನನ್ನ ಬಾಬಾ ಅಂತ ಹೇಳಿದ್ದೀರಾ ಅಂದರೆ ಎಲ್ಲರೂ ನಿಮಿತ್ತರಾಗಿದ್ದೀರಾ. ಯಾರು ನನ್ನ ಬಾಬಾ ಅಂತ ಹೇಳಿದ್ದೀರಾ, ಬಾಬನ ಮಕ್ಕಳಾಗಿದ್ದೀರಾ, ಅವರೆಲ್ಲರೂ ನಿಮಿತ್ತರೆ ಅಂತಾರೆ ಬಾಬಾ. ಹೊಸ ವರ್ಷದಲ್ಲಿ ಪರಸ್ಪರದಲ್ಲಿ ಗಿಫ್ಟು ಕೊಡ್ತಾರೆ ಅಲ್ವಾ, ಅಂದಾಗ ನೀವು ಭಕ್ತರ ಆಸೆಯನ್ನು ಪೂರ್ಣ ಮಾಡಿ ಅವರಿಗೆ ಈ ಉಡುಗೊರೆಯನ್ನು ಕೊಡಿಸಿರಿ. ದುಃಖಿಗಳನ್ನು ದುಃಖದಿಂದ ಬಿಡಿಸಿರಿ. ಮುಕ್ತಿಧಾಮದಲ್ಲಿ ಶಾಂತಿಯನ್ನು ಕೊಡಿಸಿರಿ. ಈ ಉಡುಗೊರೆಯನ್ನು ಕೊಡಿ. ಬ್ರಾಹ್ಮಣ ಪರಿವಾರದಲ್ಲಿ ಪ್ರತಿ ಆತ್ಮನಿಗೂ ಹೃದಯದ ಸ್ನೇಹ ಸಹಯೋಗದ ಉಡುಗೊರೆ ಕೊಡಿ. ನಿಮ್ಮ ಬಳಿ ಗಿಫ್ಟ್ನ ಸ್ಟಾಕ್ ಇದೆಯಾ? ಉಡುಗೊರೆಗಳ ಸ್ಟಾಕ್ ಇದೆಯಾ? ಸ್ನೇಹ ಇದೆಯಾ? ಸಹಯೋಗ ಇದೆಯಾ? ಮುಕ್ತಿ ಕೊಡಿಸುವ ಶಕ್ತಿ ಇದೆಯಾ? ಯಾರ ಬಳಿ ಬಹಳ ಸ್ಟಾಕ್ ಇದೆ ಅವ್ರ ಕೈ ಎತ್ತಿ. ಬಾಬಾ ಕೇಳ್ತಿದ್ದಾರೆ, ಯಾರ ಹತ್ರ ತುಂಬ ಸ್ಟಾಕ್ ಇದೆ? ಸ್ನೇಹ, ಸಹಯೋಗ, ಮುಕ್ತಿ ಕೊಡಿಸುವ ಶಕ್ತಿ ಎಲ್ಲ ಸ್ಟಾಕ್ ಇದೆ, ಅವ್ರ ಕೈ ಎತ್ತಿ. ಇದೆಯಾ ಸ್ಟಾಕ್? ಸ್ಟಾಕ್ ಕಡಿಮೆ ಇದೆಯಾ? ಮೊದಲನೇ ಯಾರು ಕೂತಿದ್ದೀರಾ? ಫಸ್ಟ್ ಲೈನು
ಅವ್ರ ಹತ್ರ ಸ್ಟಾಕ್ ಕಡಿಮೆ ಇದೆಯೇನು? ಬ್ರಿಜ್ಮೋಹನ್ ಬಾಯ್ಜಿ ಕೈ ಎತ್ತುತ್ತಾ ಇಲ್ಲ. ಸ್ಟಾಕ್ ಇದೆಯಲ್ವಾ? ಇದೆಯಾ ಸ್ಟಾಕು? ಬಾಬಾ ಕೇಳ್ತಾರೆ, ಇದೆಯಾ ಸ್ಟಾಕು? ಎಲ್ಲರೂ ಕೈ ಎತ್ತಿದ್ದೀರಾ? ಇದೆಯಾ ಸ್ಟಾಕು ಅಂದಾಗ ಸ್ಟಾಕ್ ಇಟ್ಕೊಂಡು ಏನು ಮಾಡ್ತಿದ್ದೀರಾ? ಇಟ್ಕೊಂಡು ಬೇರೆಯವ್ರಿಗೆ ಕೊಡೋದೇ ಇಲ್ಲ ಅಂದರೆ ಬಾಬಾ ಕೇಳ್ತಿದ್ದಾರೆ, ಸ್ಟಾಕ್ ಇಟ್ಕೊಂಡು ಏನು ಮಾಡ್ತೀರಾ? ಜಮಾ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ಸ್ಟಾಕ್ ಇದೆ ಅಲ್ವಾ ಟೀಚರ್ಸ್ ಬಳಿನೂ ಕೂಡ ಅಂದಾಗ ಕೊಡಿ. ಸ್ಟಾಕ್ ಇಟ್ಕೊಂಡು ಏನು ಮಾಡ್ತೀರಾ? ಕೊಡಿ ಎಲ್ಲರಿಗೂ. ವಿಶಾಲ ಹೃದಯದವರಾಗಿರಿ. ಮಧುಬನದವ್ರು ಏನು ಮಾಡ್ತೀರಾ? ಇದೆಯಾ ಸ್ಟಾಕು? ಮಧುಬನದಲ್ಲಿ 4 ಕಡೆಯ ಸ್ಟಾಕ್ ತುಂಬಿರುತ್ತಲ್ವ? 4 ಕಡೆ ಸ್ಟಾಕ್ ತುಂಬಿರುತ್ತಲ್ಲ. ಈಗ ದಾತರಾಗಿರಿ, ಕೇವಲ ಜಮಾ ಮಾಡ್ಕೋಬೇಡಿ, ದಾತರಾಗಿರಿ, ಕೊಡ್ತಾ ಹೋಗಿ. ಸರಿನಾ? ಒಳ್ಳೆಯದು. ಈಗ ಪ್ರತಿಯೊಬ್ಬರು ತಮಗೆ ತಾವು ಮನಸ್ಸಿಗೆ ಮಾಲೀಕರಾಗಿದ್ದೇವೆ ಎಂಬ ಅನುಭವ ಮಾಡಿ 1 ಸೆಕೆಂಡಿನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬಹುದಾ? ಆರ್ಡರ್ ಮಾಡಬಹುದಾ? ಮನಸ್ಸಿಗೆ 1 ಸೆಕೆಂಡಿನಲ್ಲಿ ತಮ್ಮ ಮಧುರ ಮನೆಯಲ್ಲಿ ತಲುಪಿರಿ. 1 ಸೆಕೆಂಡಲ್ಲಿ ತಮ್ಮ ರಾಜ್ಯ ಸ್ವರ್ಗದಲ್ಲಿ ತಲುಪಿರಿ. ಮನಸ್ಸು ನಿಮ್ಮ ಆರ್ಡರನ್ನು ಒಪ್ಕೊಳ್ಳುತ್ತಾ ಅಥವಾ ಅಲ್ಚಲ್ ಮಾಡತ್ತಾ? ಮಾಲೀಕರು ಒಂದು ವೇಳೆ ಯೋಗ್ಯರಿದ್ದೀರಾ, ಶಕ್ತಿವಂತರಿದ್ದೀರಾ ಅಂದಾಗ ಮನಸ್ಸು ಒಪ್ಕೊಳ್ಳಲ್ವಾ? ಅದು ಸಾಧ್ಯನೇ ಇಲ್ಲ. ಮನಸ್ಸು ಒಪ್ಕೊಳ್ಳಲ್ಲ ಅಂತ ಹೇಳೋ ಸಾಧ್ಯನೇ ಇಲ್ಲ. ಈಗ ಅಭ್ಯಾಸ ಮಾಡಿ 1 ಸೆಕೆಂಡಿನಲ್ಲಿ ಎಲ್ಲರೂ ತಮ್ಮ ಮಧುರ ಮನೆಯಲ್ಲಿ ತಲುಪಿರಿ. ಬಾಬಾ ಡ್ರಿಲ್ ಮಾಡಿಸ್ತಾ ಇದ್ದಾರಲ್ವ, 1 ಸೆಕೆಂಡಲ್ಲಿ ತಮ್ಮ ಮಧುರ ಮನೆಯಲ್ಲಿ ತಲುಪಿರಿ. ಈ ಅಭ್ಯಾಸ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಮಾಡುವ ಗಮನ ಇಡಿ, ಅಟೆನ್ಷನ್ ಇಡಿ. ಮನಸ್ಸಿನ ಏಕಾಗ್ರತೆ ಸ್ವಯಂವು ಮತ್ತು ವಾಯುಮಂಡಲವನ್ನು ಪವರ್ಫುಲ್ ಮಾಡುತ್ತೆ. ಮನಸ್ಸಿನ ಏಕಾಗ್ರತೆ ಇತ್ತು ಅಂದರೆ ನೀವು ಶಕ್ತಿಶಾಲಿಗಳಾಗುತ್ತೀರಾ, ವಾಯುಮಂಡಲವೂ ಕೂಡ ಶಕ್ತಿಶಾಲಿ ಆಗತ್ತೆ. ಒಳ್ಳೆಯದು. 4 ಕಡೆಯ ಅತಿ ಸರ್ವಸ್ನೇಹಿ, ಸರ್ವರ ಸಹಯೋಗಿ ಶ್ರೇಷ್ಠ ಆತ್ಮರಿಗೆ, 4 ಕಡೆಯ ವಿಜಯಿ ಮಕ್ಕಳಿಗೆ, 4 ಕಡೆಯ ಪರಿವರ್ತನೆಯ ಶಕ್ತಿವಂತ ಮಕ್ಕಳಿಗೆ, 4 ಕಡೆಯ ಸದಾ ಸ್ವಯಂವನ್ನು ಪ್ರತ್ಯಕ್ಷ ಮಾಡಿಕೊಂಡು ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಮಕ್ಕಳಿಗೆ, ಸದಾ ಸಮಾಧಾನ ಸ್ವರೂಪ ವಿಶ್ವ ಪರಿವರ್ತಕ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳು ಸ್ವೀಕಾರವಾಗಲಿ. ಜೊತೆಯಲ್ಲಿ ಎಲ್ಲ ಮಕ್ಕಳಿಗೂ ಯಾರೆಲ್ಲ ತಂದೆಯ ಕಿರೀಟಧಾರಿಗಳಾಗಿದ್ದೀರಾ ಅಂತಹ ಕಿರೀಟಧಾರಿ ಮಕ್ಕಳಿಗೆ ಬಾಪ್ ದಾದಾರವರ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಮುರಳೀಧರನ ಮುರಳಿಯ ಜೊತೆ ಪ್ರೀತಿ ಇಟ್ಟುಕೊಳ್ಳುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ಮುರಳೀಧರನ ಮುರಳಿಯ ಜೊತೆ ಪ್ರೀತಿ ಇಟ್ಟುಕೊಳ್ಳುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ಯಾವ ಮಕ್ಕಳ ವಿದ್ಯಾಭ್ಯಾಸ ಅಂದರೆ ಅರ್ಥ, ಯಾವ ಮಕ್ಕಳಿಗೆ ಮುರಳಿಯ ಜೊತೆ ಪ್ರೀತಿ ಇರುತ್ತೆ ಅವರಿಗೆ ಸದಾ ಶಕ್ತಿಶಾಲಿ ಭವದ ವರದಾನ ಸಿಗತ್ತೆ. ಅವರ ಸನ್ಮುಖದಲ್ಲಿ ಯಾವ ವಿಘ್ನವೂ ನಿಲ್ಲಲು ಸಾಧ್ಯವಿಲ್ಲ. ಮುರಳೀಧರನ ಜೊತೆ ಪ್ರೀತಿ ಇಟ್ಕೊಳ್ಳುವುದು ಅಂದರೆ ಅರ್ಥ ಅವ್ರಿಗೆ ಮುರಳಿ ಜೊತೆ ಪ್ರೀತಿ ಇರುತ್ತೆ, ಮುರಳಿಯ ಜೊತೆ ಪ್ರೀತಿ ಇಟ್ಕೊಳ್ಳೋದು ಅಂತ ಅರ್ಥ. ಒಂದು ವೇಳೆ ಕೆಲವರು ಹೇಳ್ತಾರೆ ಮುರಳೀಧರನ ಜೊತೆ ನಮಗೆ ಬಹಳ ಪ್ರೀತಿ ಇದೆ, ಆದರೆ ವಿದ್ಯಾಭ್ಯಾಸಕ್ಕೋಸ್ಕರ, ಮುರಳಿ ಕೇಳಲಿಕ್ಕೋಸ್ಕರ, ಸೆಂಟರ್ಗೆ ಬರಲಿಕ್ಕೋಸ್ಕರ ಟೈಮ್ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ. ಬಾಬಾ ಒಪ್ಪಲ್ಲ. ಬಾಬನ ಜೊತೆ ಪ್ರೀತಿ ಇದೆ ಅಂದರೆ ಮುರಳಿ ಕೇಳಿ, ಸೆಂಟರ್ಗೆ ಬನ್ನಿ, ಪರಿವಾರದಲ್ಲಿ ಬನ್ನಿ. ನೀವು ಸೆಂಟರ್ಗೆ ಬರಲಿಕ್ಕೆ ಟೈಮ್ ಇಲ್ಲ, ಮುರಳಿ ಕೇಳೋಕ್ಕೆ ಟೈಮ್ ಇಲ್ಲ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ಬಾಬಾ ಒಪ್ಪಲ್ಲ. ಬಾಬನ ಜೊತೆಗೂ ಪ್ರೀತಿ ಇಲ್ಲ ಅಂತಲೇ ಅರ್ಥ. ಏಕೆಂದರೆ ಎಲ್ಲಿ ಲಗನ್ ಇರುತ್ತೆ ಅಲ್ಲಿ ಯಾವ ನೆಪವೂ ಇರುವುದಿಲ್ಲ. ಬಾಬನ ಜೊತೆ ಪ್ರೀತಿ ಇತ್ತು ಅಂತ ಅಂದರೆ ಮುರಳಿಗೋಸ್ಕರ ಟೈಮ್ ಸಿಕ್ಕೇ ಸಿಗತ್ತೆ, ಯಾವ ನೆಪ ಹೇಳೋದಿಲ್ಲ. ವಿದ್ಯಾಭ್ಯಾಸ ಮತ್ತು ಪರಿವಾರದ ಪ್ರೀತಿ ಕೋಟೆ ಆಗಿಬಿಡತ್ತೆ, ನಿಮ್ಮನ್ನ ರಕ್ಷಿಸುವಂತಹ ಕೋಟೆ ಆಗಿಬಿಡತ್ತೆ. ಅದರಲ್ಲಿ ತಾವು ಸುರಕ್ಷಿತವಾಗಿ ಇರ್ತೀರಾ. ಸ್ಲೋಗನ್: ಪ್ರತಿ ಪರಿಸ್ಥಿತಿಯಲ್ಲಿ ಸ್ವಯಂವನ್ನು ಮೋಲ್ಡ್ ಮಾಡಿಕೊಳ್ಳಿ, ಆಗ ರಿಯಲ್ ಗೋಲ್ಡ್ ಆಗುತ್ತೀರಾ. ಪ್ರತಿ ಪರಿಸ್ಥಿತಿಯಲ್ಲಿ ಸ್ವಯಂವನ್ನು ಮೋಲ್ಡ್ ಮಾಡಿಕೊಂಡಾಗ ರಿಯಲ್ ಗೋಲ್ಡ್ ಆಗುತ್ತೀರಾ. ಅವ್ಯಕ್ತ ಇಶಾರೆ: ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ.
ಯೋಗವನ್ನು ಜ್ವಾಲಾರೂಪ ಶಕ್ತಿಶಾಲಿ ಮಾಡಿಕೊಳ್ಳಲು ಯೋಗದಲ್ಲಿ ಕುಳಿತ ಸಮಯ ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಉಪಯೋಗಿಸಿರಿ. ಸೇವೆಯ ಸಂಕಲ್ಪವೂ ಸಹ ಸಮಾವೇಶವಾಗಬೇಕು. ಅಷ್ಟು ಶಕ್ತಿ ಇರಬೇಕು. ಸ್ಟಾಪ್ ಅಂದ ಕೂಡಲೇ ಸ್ಟಾಪ್ ಆಗಬೇಕು. ಫುಲ್ ಬ್ರೇಕ್ ಬೀಳಬೇಕು, ಡೀಲಾ ಬ್ರೇಕ್ ಅಲ್ಲ. ಒಂದು ವೇಳೆ 1 ಸೆಕೆಂಡಿಗೆ ಬದಲಾಗಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಸ್ತು ಅಂದರೆ ಅಳವಡಿಸಿಕೊಳ್ಳುವ ಶಕ್ತಿ ಬಲಹೀನವಾಗಿದೆ ಎಂದೇ ಹೇಳಬಹುದು. ಓಂ ಶಾಂತಿ.